ಸಚಿವೆ ಹೆಬ್ಬಾಳ್ಕರ್ ಕ್ಷೇತ್ರದಲ್ಲಿ ಕುಟುಂಬಕ್ಕೆ ಸಾಮಾಜಿಕ ಬಹಿಷ್ಕಾರ. ಮಹಿಳೆ ಮತ್ತು ಮಕ್ಕಳ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ಕ್ಷೇತ್ರದಲ್ಲೇ ಕುಟುಂಬಕ್ಕೆ ಸಾಮಾಜಿಕ ಬಹಿಷ್ಕಾರ ಹಾಕಿರುವ ಘಟನೆ ಬೆಳಕಿಗೆ ಬಂದಿದೆ. ಹೌದು, ಗ್ರಾಮೀಣ ಕ್ಷೇತ್ರವಾದ ಕೊಂಡಸಕೊಪ್ಪ ಗ್ರಾಮದ ಕುರುಬ ಸಮಾಜದ ಕುಟುಂಬವೊಂದರ ಮೇಲೆ ಅದೇ ಸಮಾಜದವರು ಸಾಮಾಜಿಕ ಬಹಿಷ್ಕಾರ ಹೇರಿದ್ದಾರೆ ಎಂಬ ಆರೋಪ ಕೇಳಿಬಂದಿದೆ. ಅಷ್ಟೇ ಅಲ್ಲದೆ ಆ ಕುಟುಂಬದ ಜೊತೆಗೆ ಮಾತನಾಡಿದವರಿಗೆ 5,000 ರೂಪಾಯಿ ದಂಡ ಹಾಗೂ ಮಾತನಾಡಿದವರ ಬಗ್ಗೆ ಮಾಹಿತಿ ಕೊಟ್ಟವರಿಗೆ 1,000 ರೂಪಾಯಿ ಬಹುಮಾನ ಕೂಡ ಘೋಷಣೆ ಮಾಡಿದ್ದಾರೆ. ಕೊಂಡಸಕೊಪ್ಪ ಗ್ರಾಮದ ಕೆಲ ಪಂಚರು ದೇವಸ್ಥಾನ ಪೂಜೆ ಹಾಗೂ ಪ್ರೀತಿ ವಿಚಾರಕ್ಕೆ ಸಂಬಂಧಿಸಿದಂತೆ ಈ ಕ್ರಮ ಕೈಗೊಂಡಿದ್ದಾರೆ. ಕುಟುಂಬದವರೊಂದಿಗೆ ಮಾತನಾಡಿದರೆ 5,000 ರೂಪಾಯಿ ದಂಡ ವಿಧಿಸುವುದಾಗಿ ಹಾಗೂ ಮಾಹಿತಿ ನೀಡಿದವರಿಗೆ 1,000 ರೂಪಾಯಿ ಬಹುಮಾನ ಘೋಷಿಸಿದ್ದಾರೆ ಎನ್ನುವ ಆಡಿಯೋ ಸಾಮಾಜಿಕ ಜಾಲತಾಣದಲ್ಲಿ ವೈರಲ್ ಆಗಿದೆ. ಸಹೋದರ ಸಂಬಂಧಿಗಳೇ ಬಹಿಷ್ಕಾರ. ಗ್ರಾಮದ ಬೀರದೇವರ ಪೂಜಾರಿಯಾಗಿದ್ದ ನರಸೋಬಾ ಸಾಂಬ್ರೇಕರ್ ಕುಟುಂಬಕ್ಕೆ ಸಹೋದರ ಸಂಬಂಧಿಗಳೇ ಬಹಿಷ್ಕಾರ ಹಾಕಿದ್ದಾರೆ ಎನ್ನಲಾಗುತ್ತಿದೆ. ಜೊತೆಗೆ ದೇವಾಲಯದ ಪೂಜೆ ವಿಚಾರದಲ್ಲಿ ಪಂಚ ಕಮಿಟಿ ಜೊತೆಗೆ ಭಿನ್ನಾಭಿಪ್ರಾಯ ಮೂಡಿತ್ತು. ದೇವಾಲಯದ ಪೂಜಾರಿ ಹೇಳುವ ಭವಿಷ್ಯಕ್ಕೆ ನರಸೋಬಾ ವಿರೋಧ ವ್ಯಕ್ತಪಡಿಸಿದ್ದರಂತೆ. ಈ ಎರಡು ಕಾರಣ ಮುಂದಿಟ್ಟುಕೊಂಡು ಪಂಚ ಕಮಿಟಿಯಿಂದ ನರಸೋಬಾ ಕುಟುಂಬಕ್ಕೆ ಬಹಿಷ್ಕಾರ ಶಿಕ್ಷೆ ಕೊಟ್ಟಿದ್ದಾರೆ ಎನ್ನುವ ಆರೋಪವಿದೆ. ಕುಟುಂಬದ ಮನೆ ಮೇಲೆ ಕಲ್ಲು ತೂರಾಟ. ಬಹಿಷ್ಕಾರ ಮಾಡಿದ್ದ ಕುಟುಂಬದ ಮನೆ ಮೇಲೆ ರಾತ್ರಿ ಆದ್ರೆ ಸಾಕು ಕಲ್ಲುಗಳು ಬೀಳ್ತಿವೆಯಂತೆ. ಊರಲ್ಲಿ ಯಾರೂ ಮಾತಾಡ್ತಿಲ್ಲ, ಮದುವೆ ಕಾರ್ಯಕ್ರಮಗಳಿಗೆ ಆಹ್ವಾನ ನೀಡ್ತಿಲ್ಲ, 5 ವರ್ಷದ ಮಗುವನ್ನು ಕೂಡ ಜನರು ದೂರ ಇಟ್ಟಿದ್ದಾರೆ. ಈ ಸಂಬಂಧ ಪೊಲೀಸರಿಗೆ ದೂರು ನೀಡಲಾಗಿದೆ. ಶೀಘ್ರವೇ ಸಚಿವೆ ಹೆಬ್ಬಾಳ್ಕರ್ ಅವರು ಅಮಾನವೀಯ ನಿರ್ಧಾರ ತೆಗೆದುಕೊಂಡಿರುವ ನೀಚ ಪಂಚರ ವಿರುದ್ಧ ಕ್ರಮ ಕೈಗೊಂಡು ನೊಂದ ಕುಟುಂಬ ಎಂದಿನಂತೆ ಸಾಮಾಜಿಕವಾಗಿ ಬೆರೆತು ಬಾಳುವೆ ಮಾಡುವ ವಾತಾವರಣ ನಿರ್ಮಿಸಬೇಕು ಎಂದು ನೊಂದ ಕುಟುಂಬ ಒತ್ತಾಯಿಸಿದೆ. ವಿಚಾರಕ್ಕೆ ನಿಮ್ಮನ್ನ ಬಹಿಷ್ಕಾರ ಹಾಕಿದ್ರು. ಇದೇ ತಿಂಗಳ 6 ಮತ್ತು 4, 2026 ಮೀಟಿಂಗ್ ಕೂಡಿಸ್ರಿ. ಮೀಟಿಂಗ್ ಕೂಡಿಸಿ ನಾವು ದೇವರಾದು ಕೆಳಲ್ಲಿ ಪೂಜಾರಿ ದೇವರ ಹೇಳ್ತಾರೆ ಅಲ್ಲಿ ವಿಠಲ್ ಬೀರದೇವ್ ಮಂದಿರ ಒಳಗೆ ದೇವರಾನು ಕೇಳಕ್ಕೆ ಹೋಗಿದ್ದು ರೀ. ಆ ನಂತರ ಅಲ್ಲಿ ನಮ್ಗೆ ಏನು ಅವ್ರು ಹೇಳಿದ್ ನಮ್ಗೇನು ಸತ್ಯ ಅನಿಸ್ಲಿಲ್ಲ ರೀ. ನಮ್ದು ಈಗ 3-4 ತಿಂಗಳ ಹಿಂದೆ ಒಂದು ಮಗು ಡೆತ್ ಆತ್ರಿ, ಡೆಲಿವರಿ ಆಗಿ ಗಂಡು ಮಗು ಹುಟ್ಟಿ ಡೆತ್ ಆದ ಬಳಿಕ ನಾವು ಕೇಳಿದ್ರು ರೀ. ಕೇಳಿದ ಬಳಿಕ ಪ್ರಶ್ನೆನೂ ಮಾಡಿದ್ರು, ನಾವು ಹಿಂಗೆ ಹೇಳಕತ್ತೀರಿ, ನಮ್ದು ಈ ಥರ ಆಯ್ತು, ನಮ್ದೇನು ಕೆಲಸ ಆಗಲಿಲ್ಲ, ಮತ್ತು ನೀವು ಹೇಳಿದ್ದ ಬೇರೆ ನಮ್ಗೆ ಆಗೋದ ಬೇರೆ, ಈ ಥರ ಸಮಸ್ಯೆ ಆಗೈತೆ ಅಂತ ನಾವು ಕೇಳಿದ್ವಿ ರೀ. ಈ ಥರ ನಾವು ಸ್ವಲ್ಪ ದೇವರ ಹೇಳೋರಿಗೆ ಪೂಜಾರಿಗೆ ರಿಕ್ಕಾಜ್ ಪ್ರಶ್ನೆ ಮಾಡಿದಾಗ ಅವರು ನಮ್ಗೆ ನೀ ಸುಳ್ಳು ಹೇಳಕತ್ತಿ ಅಂಥೇಳಿ ಅನ್ನೋ ಕಾರಣ ಇಟ್ಕೊಂಡ್ರಿ ನಮಗೆ ಭಂಡಾರ ಮುಟ್ಟಿಸಿ ಪ್ರಮಾಣ ಮಾಡಿರಿ. ಅವ್ರು ಭಂಡಾರ ಮುಟ್ಟಿಸಿ 3 ತಿಂಗಳು ಗಡುವು ಇಟ್ರಿ. ಭಂಡಾರ ಮುಟ್ಟಿದಾದ ಬಳಿಕ 3 ತಿಂಗಳ ಒಳಗೆ ಯಾರ್ಯಾರಿಗೆ ನಮ್ಮ ಫ್ಯಾಮಿಲಿ ಒಳಗೆ ಏನಾರು ಸಮಸ್ಯೆ ಆದ್ರೆ, ಯಾರು ತೀರ್ಕೊಂಡ್ರೆ 1,00,000 ರೂಪಾಯಿ ದಂಡ ಅಂತ ಹಿಂಗೆ ಇದನ್ನು ಘೋಷಣೆ ಮಾಡಿರಿ. ಆದರೆ 3 ತಿಂಗಳು ಆಗಿ ಹೋತ್ರಿ. ಅದು 3 ತಿಂಗಳು ಆದ ಬಳಿಕ ಯಾರಿಗೂ ನಮ್ಗೇನು ದೇವರೆಲ್ಲ ಒಳ್ಳೇದು ಮಾಡಿದ, ಯಾರಿಗೇನು ಪೆಟ್ಟಿಸ್ಲಿಲ್ಲ. ಆ ನಂತರ ಅವರು ಈಗ ಇದೇ ತಿಂಗಳ 6-4-2026 ಮೀಟಿಂಗ್ ಕೂತ್ಕೊಂಡ್ರಿ. ಇವ್ರ ಜೊತೆ ಯಾರು ಸಂಪರ್ಕ ಇರಬಾರ್ದು, ಬಳಕೆ ಇರಬಾರ್ದು, ಮತ್ತು ಇವ್ರ ಜೊತೆ ಯಾರಾದರೂ ಮಾತಾಡಿದ್ರೆ 5,000 ರೂಪಾಯಿ ದಂಡ, ನಮ್ಮ ಜೊತೆ ಯಾರಾದರೂ ಮಾತಾಡೋದು ನೋಡಿ ಯಾರಾದರೂ ಅವ್ರಿಗೆ ಮಾಹಿತಿ ಕೊಟ್ರಂದ್ರೆ ಅವ್ರಿಗೆ 1,000 ರೂಪಾಯಿ ಬಹುಮಾನ, ಈ ಥರ ಎಲ್ಲ ಮೀಟಿಂಗ್ ಒಳಗೆ ಇದು ಮಾಡ್ಯಾರಿ. ಅವಾಗಿಂದ ನಮ್ಮ ಜೊತೆ ಯಾರೂ ಮಾತಾಡಕತ್ತೂ ಇಲ್ರಿ. ಮತ್ತು ಫಂಕ್ಷನ್ಗಳ ಪೂಜಾ ಗುಡಿ ವಿಚಾರವಾಗಿ, ಜಾತ್ರೆ ವಿಚಾರವಾಗಿ ಯಾರೂ ಕರಿಯಾಕತ್ತಿಲ್ರಿ. ಮತ್ತು ಮನೆ ವಾಸ್ತುಕದು ಅದು ನಮ್ಮ ಅಂತಂಬ್ರೋದು ಅವರು ಕರಿಲಿಲ್ರಿ. ಅಂತರ ನಮ್ಮ ಪವನ್ಯರದ ಮದುವೆನೂ ಆತ್ರಿ, ಅವ್ರ ದೇವ್ರ ಕಾರ್ಯಕ್ರಮ, ಮದುವೆ ಕಾರ್ಯಕ್ರಮ ಆತ, ಅವರು ಕರೀಲಿಲ್ರಿ. ಆನಂತರ ಮತ್ತು ಪದೇ ಪದೇ ಮತ್ತು ನಮ್ಗೆ ತ್ರಾಸು ಕೊಡೋದು, ಕೆಟ್ಟ ಪದ ಅವಾಚ್ಯ ಶಬ್ದಗಳಿಂದ ಬೈಯೋದು, ಹೊಲಸು ಮಾತಾಡೋದು, ಈ ರೀತಿ ಎಲ್ಲ ನಮ್ಗೆ ಚುಚ್ಚಿ ಮಾತಾಡೋದು. ಹಿಂಗೆ ಮಾಡೋದಕ್ಕಾಗಿ ನಾವು ಈಗ 1 ತಿಂಗಳ ಹತ್ರ ನಾವು ಊರು ಬಿಟ್ಟು ನಾನು ನನ್ನ ಹೆಂಡತಿ ಬಾಡಿಗೆ ಮನೆ ಮಾಡಿ ಬೆಳಗಾವ್ದಾಗ ಅದೇವ್ ರೀ. ಇವ್ರು ತ್ರಾಸು ತೊಂದರೆ ಕೊಡೋದ್ರಿಂದ ಹಾಂ ರೀ. ಮತ್ತು ಇವತ್ತು ಬೆಳಗಿಂದ ಜಾವರಿ ರಾತ್ರಿ ಸಮಯ, ಮತ್ತು ರಾತ್ರಿ 3:30 4 ಒಳಗೆ ರೀ ಕಲ್ಲು ಹೊಡೆದ ಕಿಟಕಿ ಹೊಡೆದು ಹೋಗ್ಯಾರ. ನಮ್ಮ ತಾಯಿ ಮತ್ತು ತಂಗಿ ಇಬ್ಬರ ಇದ್ರಿ ಮನ್ಯಾಗ. ನಮ್ಮ ತಂದೆ ಮತ್ತು ನಮ್ಮ ಅಣ್ಣಾರ ಕುರಿಯಾಗಿರ್ತಾರೆ ರೀ, ನಾವು ಬೆಳಗಾವ್ದಾಗ ಇರ್ತೀವಿ ರೀ. ರಾತ್ರಿ ಕಲ್ಲು ಹೊಡೆದ ಹೋಗ್ಯಾರ ಕಿಟಕಿ. ಮತ್ತು ಕೇಸ್ ಇಂತು ಅಂತೇಳಿ ನಮ್ಗೆ ಒತ್ತಾಯ ಮಾಡ್ತಿದ್ರಿ. ಅವ್ರ ಪಂಚರು ಮತ್ತು ಅವ್ರಿಗೆ ಸಪೋರ್ಟ್ ಆಗಿ ಅವ್ರ ಕನಬೂರ್ಗಿ ಅವ್ರು ಯಲ್ಲಪ್ಪ ಕುರ್ಬರ್ ಅಂತ ಹೇಳಿದಾರೆ. ಆಮೇಲೆ ಸತೀಶ್ ಶಾಪುರ್ಕರ್ ಅವರದು ಅವತ್ತು ನಮ್ಗೊಂದ್ಸಲ ನಾವು ಸ್ಟೇಷನ್ಗೆ 17ನೇ ತಾರೀಕು ಅರ್ಜಿ ಮಾಡಿದ್ವಿ. ಆಮೇಲೆ 18ನೇ ತಾರೀಕು ಸ್ಟೇಷನ್ ಕರೆಸಿರಿ ಅವ್ರಿಗೆ ನಮ್ಗೆ. ಆಮೇಲೆ ನಮ್ಗೆ ಅವ್ರ ಬಹಿಷ್ಕಾರ ಹಾಕಿದ್ನ ಅದನ್ನು ಇದು ಮಾಡೀನಿ. ಹೇಳಿದ ಕೂಡಲೇ ನಮ್ಮ ಕಡೆ ಎಲ್ಲ ರೆಕಾರ್ಡ್ ಪ್ರೂಫ್ ಇತ್ತು ರೀ. ಅದೆಲ್ಲ ಇದು ಮಾಡಿ FIR ಮಾಡಕತ್ತಿದ್ರು. ನಾವು FIR ಮಾಡೋ ಹೊತ್ನ್ಯಾಗ ಅವ್ರು ಯಲ್ಲಪ್ಪ ಕುರ್ಬರ್ ಬಂದು ವಾಪಸ್ ಕರ್ಕೊಂಡು ಹೋದ್ರು. ಅವ್ರು ಏನಂತೇಳಿ ನಮ್ದು ಸಮಾಜದ 22 ಹಳ್ಳಿ ಐತಿ,
22 ಹಳ್ಳಿ ಒಳಗೆ ನಮ್ಮ ಸಮಾಜ ಹಿರಿಯರವರು ಅವ್ರನ್ನೆಲ್ಲ ಕರೆಸಿ ನಾನು ನ್ಯಾಯ ಕೊಡಿಸ್ತೇನೆ ಅಂತೇಳಿ ಬಗೆಹರಿಸ್ತೇನೆ ಅಂತೇಳಿ ಕರ್ಕೊಂಡು ಹೋದ್ರು. ಅಲ್ಲೇ ಕನಬುರ್ಗಿ ಅಂತೇಳಿ ಗುಡ್ಡ ರಾಮತೀರ್ಥ ಅಂತೇಳಿ ಗುಡ್ಡದಾಗ ದೇವಸ್ಥಾನ ಇದ್ರಿ, ಅಲ್ಲಿ ಕರ್ಕೊಂಡು ಹೋಗ್ಯಾರಿ. ನಾನು ನಮ್ಮ ತಂದೆ ನಮ್ಮ ಅಣ್ಣ 3 ಜನ ಹೋಗಿದ್ದು ರೀ. ಅವರು 30-40 ಜನ ಬಂದಿರಿ. ಇವರು ನಮ್ಮಲ್ಲಿ ಅವರ ಕುರುಬ ಸಮಾಜದ ಹಿರಿಯರು ಊರನ್ನವರು ಮತ್ತು ಅವರು ಬಂದಿರಿ. ಒಂದು 4-5 ಜನ ಅವ್ರು 22 ಹಳ್ಳಿ ಹಿರಿಯರನ್ನು ಕೂಡಿಸ್ತೇನೆ ಅಂದಿರಿ. ಒಂದು 4-5 ಜನ ಅಷ್ಟೇ ಬಂದಿರಿ ಅವರು. ಅಲ್ಲಿ ನಮ್ಗೆ ಕೇಸ್ ಹಿಂತಗೋ, ಕೇಸ್ ಮಾಡಕ್ಕೆ ಹೋಗ್ಬೇಡ, FR ಮಾಡಬೇಡ, ಹಿಂತಗೋ ಅಂತೇಳಿ ನಮ್ಗೆ ಈ ಥರ ಎಲ್ಲ ನಮ್ಗೆ ಅಂದ್ರೆ ನಾವು ದೇವ್ರ ಒಂದು ಕೇಳ್ತಿದ್ರಲ್ಲ, ಅದು ನಮ್ದು ಆಗಿಲ್ಲ ಅಂತೇಳಿ, ಕೆಲಸ ಆಗಿಲ್ಲ ಅಂತೇಳಿ ಪ್ರಶ್ನೆ ಮಾಡಿದ್ವಿ. ಅದನ್ನ ನೆಪ ಇಟ್ಕೊಂಡ ಮದ್ವಿಕ್ಕಿಂತ ಮೊದಲು ನಿನ್ನ ಹೆಂಡತಿ ಬೇರೆದವ್ರ ಜೊತೆ SC ಸಮಾಜದವ್ರ ಜೊತೆ ಸಂಬಂಧ ಇತ್ತು, ಅದು ನಮ್ಮ ದೇವ್ರಿಗೆ ನಡೆಯಂಗಿಲ್ಲ, ನಮ್ಮ ಪೂಜೆಗೆ ಸಲ್ಲಂಗಿಲ್ಲ, ನಮ್ಮ ದೇವ್ರಿಗೆ ಹೆಂಗೆ ನಡಿತೈತಿ, ನಿಮ್ಮನ್ನ ಹೆಂಗೆ ಇಟ್ಕೋಬೇಕನ್ನೋ ಈಗ ಆ ನೆಪ ಇಟ್ಕೊಂಡು ಈ ಥರ ಎಲ್ಲ ಮಾಡಕತ್ತಾರ ಅವ್ರು. ನಾವು ಅವ್ರಿಗೆ ನಮ್ದು ಕೆಲಸ ಆಗಿಲ್ಲ ಅಂದ್ರೆ ನಮ್ಮ ಮಗು ಒಂದು ಡೆಲಿವರಿಯಾಗೆ ಮಗು ಡೆತ್ ಆತ್ರಿ 3 ದಿನಕ್ಕೆ. ಅದು ಕೇಳಿದ್ರು ನಾವು. ಅವ್ರಿ ದೂರ ಇದು ತಿಂಗಳ 17ನೇ ತಾರೀಕು ಕೊಟ್ಟೇವ್ರಿ. FR ಆಗಿಲ್ರಿ. ಅವ್ರಿಗೆ ಹಿಂಬರ ಕೊಡ್ತೀನಿ ಮತ್ತು ಅವ್ರ FR ಮಾಡಕ್ ಆಗಂಗಿಲ್ಲ ಅಂತ ಅನ್ನಕತ್ತಾರ. ಅಂದ್ರೆ ಊರ್ ಮಂದಿಗೆ ಎದುರು ಆಗ್ಬೇಡ್ರಿ, ನೀವು ಅಷ್ಟ ಏನ್ ಮಾಡ್ತೀರಿ, ಊರನ್ನವ್ರ ಜೊತೆ ಯಾಕೆ ಎದುರು ಹಾಕೋತೀರಿ ಊರಿಗೆ? ಹಾ ರೀ, ನಮ್ಗೆ ಜೀವನ ಹೆಂಗ್ ಮಾಡೋದು ಹೇಳ್ರಿ. ನಾವು ಇವ್ರ ಸಲುವಾಗಿ ಬ್ಯಾಸೋತನ ನಾವು ಊರ್ ಬಿಟ್ಟು ಹೋಗ್ಯವ್ರಿ. ಮತ್ತ ಊರ್ ಬಿಡಿಸ್ತೀನಿ, ಮನಿ ಬಿಡಿಸ್ತೀನಿ ಅಂತೇಳಿ ಹಿಂಗೆಲ್ಲ ಮಾತಾಡ್ತಾರಿ. ಮತ್ತ ಅವನ ಮ್ಯಾಗ, ತಾಯಿ ಮ್ಯಾಗ, ಹೆಂಡತಿ ಮ್ಯಾಗ ಕೆಟ್ಟ ಬೇಗಳ ಬೈತಾರ್ರಿ. ಈಗ ನಮ್ದು ಅವ್ರ ಮ್ಯಾಗ ಕಾನೂನು ರೀತಿಯಾಗಿ ಸೂಕ್ತವಾಗಿ ಕ್ರಮ ಆಗ್ಬೇಕ್ರಿ ಕಾನೂನು ಪ್ರಕಾರ. ಹಾ ರೀ, ಅವ್ರ ಹಾ ಗೊತ್ತೈತ್ರಿ. ಮಲ್ಲಪ್ಪ ವಿಠಲ್ ಸಾಂಬ್ರೇಕರ್ ಇವ್ರ ಪೂಜಾರಿ ರೀ, ಮತ್ತ ವಿಠಲ್ ಗಣಪತಿ ಸಾಂಬ್ರೇಕರ್ ಇವರ ಗ್ರಾಮ ಪಂಚಾಯತ್ ಉಪಾಧ್ಯಕ್ಷ ಅದಾರ್ರಿ. ಆಮೇಲೆ ಭಾಗಣ್ಣ ಯಲ್ಲಪ್ಪ ಸಾಂಬ್ರೇಕರ, ರಮೇಶ್ ವಿಠಲ್ ಸಾಂಬ್ರೇಕರ, ಮಾಳಿಂಗ್ ಭಾಗಣ್ಣ ಸಾಂಬ್ರೇಕರ, ಗಂಗಪ್ಪ ನಿಂಗಪ್ಪ ಸಾಂಬ್ರೇಕರ, ಮಾಳಿಂಗ್ ಬರ್ಮಾ ಸಾಂಬ್ರೇಕರ, ವೈಜು ವಿಠಲ್ ಸಾಂಬ್ರೇಕರ, ಪೆರಾಜು ವಿಠಲ್ ಸಾಂಬ್ರೇಕರ, ಯಲ್ಲಪ್ಪ ವಿಠಲ್ ಸಾಂಬ್ರೇಕರ ಎಲ್ಲ ಒಂದರಿ. ಎಲ್ಲ ಸಾಂಬ್ರೇಕರನ ಅಂತಮ್ರನ ಹಾಕ್ಯವ್ರಿ. ಬಹಿಷ್ಕಾರ ಹಾಕ್ಯಾರ. ಅದ ನಾವು ದೇವ್ರ ಕೇಳಿದಕ್ಕ ನಾವು ಪ್ರಶ್ನೆ ಮಾಡಿದ್ದು ರೀ, ನಮ್ ಕೆಲಸ ಆಗಿಲ್ಲ, ನೀ ಈ ತರ ಹೇಳಿದಿ, ನಮ್ ಕೆಲಸ ಆಗಿಲ್ಲ, ನಮ್ಮ ಮಗು ಸತ್ತಿತ್ತಲ್ರಿ, ಅದಕ್ಕೆ ಸ್ವಲ್ಪ ನಮ್ಗೆ ತ್ರಾಸಾಗಿ ನಾವು ಸಂಘಟಕ್ಕಾಗಿ ನಾವು ರಿಕ್ವೆಸ್ಟ್ ಮಾಡಿ ಪ್ರಶ್ನೆ ಕೇಳಿದ್ವಿ. ನಮ್ಮ ಹೆಸರು ನರಸೋಬ ಸಾಂಬ್ರೇಕರ್. ಶರತ್ ಅನ್ನೋರಿ 5 ವರ್ಷದ ಹುಡುಗ ಅದಾನ್ರಿ. ಇವ್ರ ಸಮಾಜದಿಂದ ಬಹಿಷ್ಕಾರ ಹಾಕಿ ನಮ್ಮನ್ನ ಹೊರತು ಬಿಟ್ಟಿದ್ದಕ್ಕಾಗ್ರಿ. ಹುಡುಗ ಆಡೋದು ಹೋದ್ರ ಅವ್ರ ಮನಿಗಿದ್ದು ರೀ. ಇವ್ರನ್ನ ಹೊರತು ಬಿಟ್ಟಾರ, ಅವ್ರ ಜೊತೆ ಮಾತಾಡ್ಬೇಡ ಅಂತ ಅವ್ರ ಹುಡುಗರ್ನ ಮನಿಗೆ ಕರ್ಕೊಂಡು ಹೋಗ್ರಿ. ನಮ್ಮ ಹುಡುಗನ್ ದೂಡಿ ಕಳಿಸ್ತಾರ ಮನಿಗ್ರಿ. ಅಂಗಡಿಗೆ ಹೋದ್ರ ಮನಿಗೆ ಹೊಳಿ ಕಳಿಸ್ತಾರ್ರಿ. ಅವ್ರು ಏನು ಕೊಟ್ಟು ಕಳ್ಸಂಗಿಲ್ಲ, ನಮ್ಮ ಜೊತೆ ಯಾರು ಮಾತಾಡಂಗಿಲ್ರಿ. ಯಾವ್ದು ಕಾರ್ಯಕ್ರಮ ಇದ್ರದು ನಮ್ಗೆ ಹೇಳಂಗಿಲ್ರಿ. ನಮ್ಮ ಮನಿ ಬಿಟ್ಟು ಹೇಳ್ತಾರ್ರಿ. ಮತ್ತು ಯಾರ ಜೊತೆ ನಾವು ಮಾತಾಡ್ದಂಗ ಮತ್ತು ಮಾತಾಡಿದ್ರೆ 5,000 ರೂಪಾಯಿ ದಂಡ, ನೋಡಿದವ್ರಿಗೆ 1,000 ರೂಪಾಯಿ ಬಹುಮಾನ ಅಂತಾರ್ರಿ. ಮತ್ತು ಏನೋ ಒಂದು ಫಂಕ್ಷನ್ ಕಾರ್ಯಕ್ರಮ ಇದ್ರು ನಮ್ಗೆ ಹೇಳಂಗಿಲ್ರಿ. ಮತ್ತು ಈ ಥರ ಎಲ್ಲ ಟಾರ್ಚರ್ ಮಾಡಿ ಪ್ರಾಬ್ಲಮ್ ಮಾಡಿದ್ರೆ ನಾವು ಈ ಊರಾಗ ಹೆಂಗೆ ಬದುಕೋದ್ರಿ? ಇವ್ರನ್ನ ಈ ಊರು ಬಿಡಿಸ್ಬೇಕು, ಮನೆ ಬಿಡಿಸ್ಬೇಕು ಅಂತಾರ್ರಿ ಇವ್ರಿ. ಮತ್ತು ಸಭೆದಾಗ್ರಿ ಹಿಂಗೆ ಗುಡಿ ಒಳಗೆ ಚರ್ಚೆ ಮಾಡೋ ಮೀಟಿಂಗ್ ಒಳಗ್ರಿ ಹೆಂಡತಿ ಮ್ಯಾಗ, ತಾಯಿ ಮ್ಯಾಗ ಕೆಟ್ಟ ಶಬ್ದಗಳಿಂದ ಮಾತಾಡ್ತಾರ್ರಿ ಇವ್ರಿ. ಮತ್ತು ಇವ್ರ ಸಲುವಾಗಿ ಟಾರ್ಚರ್, ಮೆಂಟಲಿ ಟಾರ್ಚರ್ ಮಾಡತ್ತಾರ. ಇವ್ರ ಸಲುವಾಗಿ ನಾವು ಮನೆ ಬಿಟ್ಟು ಗಂಡ ಹೆಂಡತಿ ಬೆಳಗಾಂದವು ಬಾಡಿಗೆ ಇದೀವ್ರಿ. ಮತ್ತು ಈ ಥರ ಎಲ್ಲ ನಮಗೆ ಒಂದಿಲ್ದ ಒಂದು ಪ್ರಾಬ್ಲಮ್ ಮಾಡ್ಕೊತಾನೆ ಅದಾರ್ರಿ. ನಮ್ಮ ಹುಡುಗ ಸತ್ 4 ತಿಂಗಳಾತ್ರಿ. ನಮಗೆ ಪ್ರಾಬ್ಲಮ್ ಆಗಿತ್ತ ನಾವು ದೇವ್ರ ಕೇಳಕ್ಕೆ ಹೋದ್ರ ರೀ, ನಮ್ಮ ಗಂಡಗನ್ನ ಇವರ ಬಂಡಾರ ಮುಟ್ಟಿಸಿ ಹಂಗಾರ ಮುಟ್ಟಿಸಿ 3 ತಿಂಗಳು ಗಡುವು ಇಟ್ಟಿರಿ. 3 ತಿಂಗಳ ಒಳಗೆ ಏನಾರೇ ಪ್ರಾಬ್ಲಮ್ ಆದ್ರೂ 1,00,000 ರೂಪಾಯಿ ದಂಡ ಅಂತ ಹೇಳಿರಿ. ಅದು ಎಲ್ಲ ಮುಗಿತ್ರಿ. ಅದೆಲ್ಲ ಮುಗಿದ ಬೆಳಕನು ಮತ್ತು ನಮ್ಮನ್ನ ಹೊರತು ಬಿಟ್ಟಾರಿ. ಯಾರು ನಮ್ಮ ಜೊತೆ ಮಾತಾಡಂಗಿಲ್ಲ, ಹಿಂಗೆಲ್ಲ. ಈಗ ನಾವು ಗುಡಿಗದು ಹೋಗಕ್ಕೆ ಕೊಡತಿಲ್ರಿ. ನಮ್ಮದು ಪೂಜೆ ಐತ್ರಿ, ಪೂಜೆ ಚಾವಿನೂ ಕೊಟ್ಟಿಲ್ರಿ. ನಾವು ಪೂಜೆ ಮಾಡಕ್ ಬಿಟ್ಟಿಲ್ರಿ. ಅಷ್ಟದು ಎಲ್ಲ ಮಾಡ್ಕೊಂತ ಬಂದೇವ್ರಿ. ಈಗ ಏನು ಸಮಾಜದಿಂದ ಹೊರಗಾಗಿ ಬಹಿಷ್ಕಾರ ಹಾಕಿದಾರಲ್ಲ, ಅವಾಗಿಂದ ನಮಗೆ ಪೂಜಾ ಕೊಟ್ಟಿಲ್ರಿ. ಅವ್ರು ಅದರೆಲ್ಲ ನಮ್ಮ ಹುಡುಗ ತಿರ್ಕೊಂಡಿದ್ಕ ಅದು ಪ್ರಾಬ್ಲಮ್ ಆಗಂತಲೇ ಅವ್ರಿಗೆ ಪ್ರಶ್ನೆ ಮಾಡಿದ್ ಗಟ್ಟಿ ಕೇಳಿದಕ್ರಿ. ಇವ್ರನ್ನ ಏನು ಕೇಳ್ದಂಗ್ರ ಅವ್ರು ಮಾಡಿದ್ದ ಎಸ್ ಅಂದ್ರೆ ಅಷ್ಟ ರೀ ಚಲೋ ಅಂತಾರ್ರಿ. ಅವ್ರು ಏನಾರ ಪ್ರಶ್ನೆ ಮಾಡಿದ್ರೆ ಅವ್ರನ್ನ ಬಹಿಷ್ಕಾರ ಹೊರಗಿಡುದ್ರಿ. ನಮಗೆ ಮೆಂಟಲಿ ಟಾರ್ಚರ್ ಮಾಡತ್ತಾರ. ಹಿಂಗೆ ಮಾಡಾಕತ್ರ ನಾವು ಈ ಊರಾಗ ಹೆಂಗೆ ಇರೋದ್ರಿ, ಈ ಊರಾಗ ಹೆಂಗೆ ಬದುಕೋದು, ಹೆಂಗೆ ಜೀವನ ಮಾಡೋದ್ರಿ, ನಾವು ಈ ಸಮಾಜದಾಗ ಹೆಂಗೆ ತಿರ್ಗಾಡೋದ್ರಿ. ಎಲ್ಲಾರು ನಮ್ಮ ಜೊತೆ ಮಾತಾಡ್ಕೊಂತ ಚಲೋ ಇದ್ರೆ ಅಷ್ಟೇ ಇರೋದ್ರಲ್ಲ. ನಾವು ಇಲ್ಲಿ ಅವರು ಕುರುಬರ ಸಮಾಜದಾರ ಸಾಂಬ್ರೇಕರ ರೀ, ನಮ್ಮ ಅಂತಂಬರನವ್ರಿ. ಅಂತಂಬರನ ಹಾಕಿದಾರೆ. ನಮ್ಮ ಹೆಸರು ರೇಣುಕಾ ನರಸೋಬ